ನಮಸ್ಕಾರ ಎಲ್ರಿಗೂ ಕೂಡ ಸ್ನೇಹಿತರೆ, ನಾನಿವತ್ತು ಪುಳಿಯೋಗರೆ ಮಸಾಲೆ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತೀವಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಸ್ನೇಹಿತರೆ, ನೀವು ಕೂಡ ಪುಳಿಯೋಗರೆ ಮಸಾಲೆ ಏನಾದರೂ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ವಿಡಿಯೋ ಮಿಸ್ ಮಾಡದೆ ಸ್ಕಿಪ್ ಮಾಡದೆ ನೋಡ್ಕೊಂಡ್ಬಿಡಿ. ಟೇಸ್ಟಿಯಾಗಿ ಪುಳಿಯೋಗರೆ ಮಸಾಲೆ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಫಸ್ಟಿಗೆ ನಾನು ಇವಾಗ ಪುಳಿಯೋಗರೆ ಮಸಾಲೆ ಮಾಡಿದ್ದೀನಿ, ಆದರೂ ಕೂಡ ನಿಮಗೆ ಫಸ್ಟ್ ರೈಸ್ ಮಾಡೋದು ತೋರಿಸ್ತಾ ಇದ್ದೀನಿ. ಪುಳಿಯೋಗರೆ ರೈಸ್ ಯಾವ ರೀತಿ ಅಂತ ಇವಾಗ ಒಂದು ಕಡೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ನಾನು ಇದೇ ಕಡೆಯಲ್ಲಿ ಪುಳಿಯೋಗರೆ ಮಸಾಲೆ ಮಾಡಿಟ್ಕೊಂಡಿರುವಂಥದ್ದು. ಅದೇ ಕಡೆಗೆ ನಾನು ಇವಾಗ ಒಂದು 2 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಆಮೇಲೆ ನೋಡಿ ಪುಳಿಯೋಗರೆ ಮಸಾಲೆ ಹಾಕ್ತಾಯಿದ್ದೀನಿ, ಒಂದು 2 ಸ್ಪೂನಷ್ಟು. ಇವಾಗ ಪುಳಿಯೋಗರೆ ಮಸಾಲೆ ನೋಡಿ ಹಾಕುವಾಗ ಎಣ್ಣೆ ತುಂಬಾ ಬಿಸಿ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ನಾವು ಇವಾಗ ಪುಳಿಯೋಗರೆ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಸ್ವಲ್ಪ ಕೈ ಆಡಿಸ್ಬೇಕು. ಇವಾಗ ನೋಡಿ ಪುಳಿಯೋಗರೆ ಮಸಾಲೆ ಕೈ ಆಡಿಸಿದಾದ್ಮೇಲೆ ಇವಾಗ ನಾನು ಅನ್ನ ಮಾಡಿ ಇಟ್ಕೊಂಡಿರುವಂಥ ಅನ್ನದರಲ್ಲಿ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಥರ ದಿಢೀರವಾಗಿ ಮಕ್ಕಳಿಗೆ ಕೂಡ ಮಾಡಿ ಕೊಡುವಂಥ ಪುಳಿಯೋಗರೆ ರೈಸ್ ಸ್ನೇಹಿತರೆ, ಹೊರಗಡೆಯಿಂದ ತಂದು ಮಾಡಿ ಕೊಡೋದಕ್ಕಿಂತ ಮನೆಯಲ್ಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಮಕ್ಕಳಿಗೂ ಕೂಡ ಈ ಥರ ಟೇಸ್ಟಿಯಾಗಿರೋ ಪುಳಿಯೋಗರೆ ನಮ್ಮ ಕೈಯಿಂದ ರುಚಿ ಸಿಗುತ್ತೆ ಸ್ನೇಹಿತರೆ. ಯಾಕಂದರೆ ಹೊರಗಡೆ ತಂದಿರೋ ರುಚಿಗಿಂತ ಮನೆಯಲ್ಲಿ ಮಾಡಿರೋಂಥ ರುಚಿ ತುಂಬಾ ಬೆಸ್ಟ್ ಅನ್ಬೋದು. ಹಾಗಾಗಿ ನಾನು ನಮ್ಮ ಮನೆಯಲ್ಲಿ ಇದೇ ರೀತಿಯಾಗಿ ಪುಳಿಯೋಗರೆ ಮಸಾಲೆ ಮಾಡಿಡ್ತಾ ಇರ್ತೀನಿ. ಹಾಗೆ ಮಕ್ಕಳಿಗೂ ಕೂಡ ನಮ್ಮ ಮನೆಯಲ್ಲಿ ಮಾಡಿರೋಂಥ ಕೈ ರುಚಿ ತುಂಬಾ ಇಷ್ಟ. ಹೊರಗಡೆ ತುಂಬಾ ದಿನಗಳ ಕಾಲ ಇರೋಂಥ ಪ್ಯಾಕೆಟ್ ಹಾಗೆ ಇರುತ್ತೆ, ಅದನ್ನು ನಾವು ತಂದು ಮಾಡಿಕೊಡೋದಕ್ಕಿಂತ ಮನೆಯಲ್ಲಿ ಮಾಡಿದರೆ ತುಂಬಾ ಬೆಸ್ಟ್ ಅನ್ಬೋದು. ಇವಾಗ ನೋಡಿ ಈಸಿಯಾಗಿ ಪುಳಿಯೋಗರೆ ರೈಸ್ ರೆಡಿ ಆಯಿತು. ಇಷ್ಟು ಪುಳಿಯೋಗರೆ ರೈಸ್ ರೆಡಿ ಮಾಡ್ಕೊಳ್ಳೋಕ್ಕೆ ಸಿಂಪಲ್ ಒಂದು 2 ನಿಮಿಷ ಇದ್ದರೆ ಸಾಕು. ನೋಡಿ ಪುಳಿಯೋಗರೆ ರೈಸ್ ರೆಡಿ ಆಯಿತು. ಸೇಮ್ ಹೊರಗಡೆ ದೇವಸ್ಥಾನದಲ್ಲಿ ಸಿಗುವಂಥ ಪ್ರಸಾದ ರೀತಿಯೇ ಕಾಣಿಸ್ತಾ ಇರ್ಬೋದು, ಹಾಗೆ ತಿನ್ನೋದಕ್ಕೂ ಮಾತ್ರ ಬೆಸ್ಟ್ ಆಗಿರುವಂಥದ್ದು. ಹಾಗಿದ್ರೆ ನಾನು ಮಾಡಿರುವಂಥ ಕೈಯಿಂದ ಈ ಪುಳಿಯೋಗರೆ ಮಸಾಲೆ ನೀವು ಕೂಡ ನೋಡಬೇಕಂತ ಅಂದ್ಕೊಂಡ್ರೆ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ಲಾಗಿ ನೋಡ್ಕೊಳ್ಳಿ. ಬನ್ನಿ ಹಾಗಿದ್ರೆ ತೋರಿಸ್ಕೊಡ್ತೀನಿ. ಫಸ್ಟಿಗೆ ನೋಡಿ ಇವಾಗ ನಾನು ಸ್ಟೋವ್ ಆನ್ ಮಾಡಿಕೊಂಡು ಒಂದು ಕಡೆಯನ್ನು ಇಟ್ಕೊಂಡಿದ್ದೀನಿ. ಇವಾಗ ಈ ಕಡೆಯಲ್ಲಿ ನಾನು ಧನಿಯಾ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ, ಹಾಗಾಗಿ ಮೆಜರ್ಮೆಂಟ್ ನಿಮಗೆ ಕಪ್ಪಿನ ಅಳತೆಯಲ್ಲಿ ಹೇಳ್ತಾ ಇದ್ದೀನಿ. ನೋಡಿ ನಾನು 1.5 ಬಟ್ಲಷ್ಟು ನಾನು ಧನಿಯಾ ತೊಗೊಂಡಿದ್ದೀನಿ. ಧನಿಯಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಧನಿಯಾ ಜೊತೆಗೆ ನಾನು ಇವಾಗ ಹಾಕ್ತಾ ಇರೋವಂಥದ್ದು ಸಾಸಿವೆ, ಜೀರಿಗೆ. ಸ್ವಲ್ಪ ಜೀರಿಗೆ ಕ್ವಾಂಟಿಟಿ ಜಾಸ್ತಿ ಇರಲಿ, ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಜೀರಿಗೆ ಒಂದು 2-3 ಸ್ಪೂನಷ್ಟು ಹಾಕಿದರೆ ಸಾಸಿವೆ ಒಂದು 2 ಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲೆ ನಾನು ಸ್ವಲ್ಪ ಇದಕ್ಕೆ ಹಾಕಿರುವಂಥದ್ದು ಕಾಳು ಮೆಣಸು ಸ್ವಲ್ಪನೇ ಹಾಕಿದ್ದೀನಿ. ಕಾಳು ಮೆಣಸು ನಿಮಗೆ ಜಾಸ್ತಿ ಬೇಕಾದರೂ ಕೂಡ ಹಾಕ್ಬೋದು. ಇವಾಗ ನೋಡಿ ಇದಕ್ಕೆ ನಾನು 1 ಸ್ಪೂನಷ್ಟು ಮೆಂತ್ಯ ಕಾಳು ಕೂಡ ಸೇರಿಸ್ಕೊಳ್ತೀನಿ. ಟೇಸ್ಟ್ ತುಂಬಾ ಅದ್ಭುತವಾಗಿ ಬರುತ್ತೆ ಸ್ನೇಹಿತರೆ. ಹೊರಗಡೆಕ್ಕಿಂತ ನಾವು ಟೇಸ್ಟಿಯಾಗಿ ಮನೆಯಲ್ಲೇ ಮಾಡ್ಬೋದು. ಹಾಗಾಗಿ ನಾನು ಮಾಡುವಂಥ ಪದ್ಧತಿ ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ನೋಡಿ ಇವೆಲ್ಲ ಕೂಡ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಆಮೇಲೆ ಅದಕ್ಕೆ ನಾನು ಕಪ್ಪು ಎಳ್ಳು ಕೂಡ ಹಾಕಿದ್ದೀನಿ. ಕಪ್ಪು ಎಳ್ಳು ಹಾಕಬೇಕು, ಮತ್ತು ನಿಮ್ಮ ಹತ್ರ ಬಿಳಿ ಎಳ್ಳು ಇದ್ದರೆ ಬಿಳಿ ಎಳ್ಳು ಕೂಡ ಅದರಲ್ಲಿ ಸೇರಿಸ್ಕೊಳ್ಳಿ, ತುಂಬಾ ಚೆನ್ನಾಗಿ ರುಚಿ ಬರುತ್ತೆ. ಹಾಗೆ ನಾನು ಇವಾಗ ಬಿಳಿ ಎಳ್ಳು ಕೂಡ ಹಾಕ್ತಾಯಿದ್ದೀನಿ. ಬಿಳಿ ಎಳ್ಳು ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇವೆಲ್ಲ ಕೂಡ ಪರ್ಫೆಕ್ಟಾಗಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಹೋಗಬೇಕು. ಇವಾಗ ನೋಡಿ ಒಂದು ಅರ್ಧದಷ್ಟು ಫ್ರೈ ಮಾಡ್ತಾ ಬಂದಮೇಲೆ ನಾನು ಇದಕ್ಕೆ ಎಣ್ಣೆ ಹಾಕಿರುವಂಥದ್ದು ಒಂದು 3 ಚಮಚ 2 ಚಮಚದಷ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ತಾ ಹೋಗಿ. ಆಮೇಲೆ ನಾನು ಇವಾಗ ಒಣ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವು ನೋಡಿ ಸ್ವಲ್ಪ ಖಾರ ಇರುವಂಥ ಮೆಣಸಿನ್ಕಾಯಿ ಕೂಡ ತೊಗೋಬೋದು. ಕಲರ್ಗೋಸ್ಕರ ಕಲರ್ ಮೆಣಸಿನ್ಕಾಯಿ ಇದ್ದರೆ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ತೊಗೋಬೋದು ಸ್ನೇಹಿತರೆ. ನಾನು ಒಂದೇ ಮೆಣಸಿನ್ಕಾಯಿ ಹಾಕಿದ್ದೀನಿ ಖಾರಕ್ಕೋಸ್ಕರನೇ. ಆಮೇಲೆ ಕರಿಬೇವು ಹಾಕ್ತಾಯಿದ್ದೀನಿ. ಗುಂಟೂರು ಮೆಣಸಿನ್ಕಾಯಿ ಮತ್ತು ಈ ಥರ ನಾವು 2 ಕೂಡ ಮೆಣಸಿನ್ಕಾಯಿ ಹಾಕ್ಬೋದು. ನಾನು ಒಂದೇ ಮೆಣಸಿನ್ಕಾಯಿ ಹಾಕಿ ಮಾಡ್ತಾ ಇರುವಂಥದ್ದು ಖಾರದು. ಇವಾಗ ನೋಡಿ ಕರಿಬೇವು ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ತಾ ಇರಬೇಕು. ಅದ್ರ ಜೊತೆಗೆ ಹುಳಿ ಅಂದರೆ ಹುಣಸೆಹಣ್ಣು ನೋಡಿ ಒಂದು ಹಿಡಿ ದೊಡ್ಡ ಮುಟ್ಟಿಯಷ್ಟು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಚೆನ್ನಾಗಿ ಬಿಡಿಸಿಟ್ಕೊಂಡು ಹುಣಸೆಹಣ್ಣು ಹಾಕಬೇಕಾಗತ್ತೆ. ಇವಾಗ ನೋಡಿ ಇವೆಲ್ಲ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕರಿಬೇವು ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ನಾನು ಇದೇ ರೀತಿಯಾಗಿ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಫ್ರೈ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಇದ್ದಾಗಲೇ ಇದು ಮಾಡ್ಕೊಳ್ಳಿ, ಆವಾಗಲೇ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನೋಡಿ ಕರಿಬೇವು ತುಂಬಾ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದೊಂದು ಬೌಲಲ್ಲಿ ತೆಕ್ಕೊಳ್ತಾ ಇದ್ದೀನಿ. ಇವಾಗ ಮುಂದೇನು ಮಾಡಬೇಕಂದ್ರೆ 1.5 ಬಟ್ಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ನಾನು ಧನಿಯಾ ಎಷ್ಟು ತೊಗೊಂಡಿದ್ದೀನಲ್ವ ಅದೇ ಮೆಜರ್ಮೆಂಟಲ್ಲಿ 1.5 ಬಟ್ಲಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಉದ್ದಿನಬೇಳೆ, ಇವೆರಡೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವು ಕೂಡ ತುಂಬಾ ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೋಬೇಕು, ಒಂಥರ ಬಾಯಿಯಲ್ಲಿ ಮತ್ತು ಹುರಿಯುವಾಗ ವಾಸನೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅಲ್ಲಿವರೆಗೂ ಹಾಗೆ ಹುರಿತಾನೇ ಇರಬೇಕು. ತುಂಬಾ ಸರಳವಾಗಿ ಮಾಡ್ಕೊಳ್ಳುವಂಥದ್ದು ಪುಳಿಯೋಗರೆ ಮಸಾಲೆ ಸ್ನೇಹಿತರೆ. ಹೊರಗಡೆ 10 ರೂಪೀಸ್ ಕೊಟ್ಟು ಪ್ಯಾಕೆಟ್ ತಂದರೂ ಕೂಡ ನಮಗೆ ಅದು ಒಂದೇ ದಿನಕ್ಕೆ ಆಗಿಬಿಡುತ್ತೆ. ಹಾಗಾದರೆ ಇದು ಮನೆಯಲ್ಲೇ ಮಾಡಿದ್ರೆ ತಿಂಗಳಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ಇದಕ್ಕೆ ನಾನು ಹಾಗೆ ಫ್ರೈ ಮಾಡ್ತಾ ಇರುವಾಗ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಇವಾಗ ಒಣ ಕೊಬ್ಬರಿ ತುರಿದಿರೋಂಥದ್ದು ಕೂಡ ಹಾಕ್ತಾಯಿದ್ದೀನಿ.
ಪುಳಿಯೋಗರೆಗೆ ಒಣ ಕೊಬ್ಬರಿ ಬೇಕೇ ಬೇಕು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಇವೆರಡು 3 ಹಾಕಿರೋದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಕೂಡ ಒಂದು ಅದೇ ಬೌಲಲ್ಲಿ ಎಲ್ಲ ಕೂಡ ತೆಗೆದಿಟ್ಕೋಬೇಕು. ಇವಾಗ ನಾನು ಫಸ್ಟ್ ತೆಗೆದಿರೋಂಥ ಬೌಲಲ್ಲಿ ಎಲ್ಲ ಕೂಡ ಇದೆ ತೆಕ್ಕೊಳ್ತಾ ಇದ್ದೀನಿ. ಇಷ್ಟು ಮಾಡಿಕೊಂಡ್ರೆ ಸಾಕು ನೋಡಿ ಸ್ನೇಹಿತರೆ, ಆಗಿಬಿಡ್ತು ನಮ್ಮ ಪುಳಿಯೋಗರೆ ಅರ್ಧದಷ್ಟು ಕೆಲಸ. ಇವಾಗ ನೋಡಿ ಇವೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಈ ಥರ ಪೂರ್ತಿಯಾಗಿ ಹುಳಿ ಮೆಣಸಿನ್ಕಾಯಿ ಇವೆಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಂಡಾದ್ಮೇಲೆ ಇದಕ್ಕೆ 1 ಚಮಚದಷ್ಟು ಅರಿಶಿಣದ ಪುಡಿ, ಹಾಗೆ 1 ಚಮಚದಷ್ಟು ಇಂಗು, ಚಿಕ್ಕ ಚಮಚದಿಂದ ಹಾಕ್ತಾಯಿದ್ದೀನಿ ಇಂಗು, ದೊಡ್ಡ ಚಮಚ ಇಲ್ಲ ಸಣ್ಣ ಚಮಚದಿಂದ ಹಾಕ್ತಾಯಿದ್ದೀನಿ ಇಂಗು. ಅಷ್ಟು ಹಿಂಗೆ ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಬೆಲ್ಲ, ಆಮೇಲೆ ಬೇಕಾಗುವಂಥದ್ದು ಉಪ್ಪು, ಸ್ವಲ್ಪ ನಿಮಗೆ ಬೇಕಾದರೆ ಕಲ್ಲುಪ್ಪು ಕೂಡ ಹಾಕ್ಬೋದು, ಇಲ್ಲಾಂದರೆ ಈ ಥರ ಪುಡಿ ಉಪ್ಪು ಕೂಡ ಹಾಕ್ಕೊಳ್ಳಿ. 1-2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇದೆಲ್ಲ ಕೂಡ ಹಾಕಿದಾದ್ಮೇಲೆ ಮತ್ತೊಂದು ಸರ್ತಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಈ ಮಸಾಲೆ ರೆಡಿ ಆಯಿತು ನೋಡಿ ಸ್ನೇಹಿತರೆ. ಇಷ್ಟು ಮಸಾಲೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ನೀವು ಈ ಥರ ಮಸಾಲೆ ಮಾಡಿಕೊಂಡ್ರೆ ಆಯಿತು ನೋಡಿ. ಇವಾಗ ಇದು ಮಸಾಲೆ ಪೂರ್ತಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಮಿಕ್ಸಿಯಲ್ಲಿ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಮಿಕ್ಸಿಯಲ್ಲಿ ಹಾಕಿ ಇದು ಪೂರ್ತಿಯಾಗಿ ಪುಡಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತರತರಿಯಾಗೂ ಇಲ್ಲ, ಮೀಡಿಯಮ್ ಆಗಿ ಇದು ಪೂರ್ತಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಇವಾಗ ಇದು ಎಷ್ಟು ಕೂಡ ನಾನು ಪೌಡ್ರ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇಷ್ಟು ಕೂಡ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲ ಕೂಡ ಪೌಡ್ರ್ ಮಾಡ್ಕೊಂಡಾಯಿತು. ಈ ಥರ ಪೌಡ್ರ್ ಇಷ್ಟು ಕ್ವಾಂಟಿಟಿಯಲ್ಲಿ ಆಗಿರುವಂಥದ್ದು ನೋಡಿ, ನೋಡ್ತಾ ಇರ್ಬೋದು. ಹೊರಗಡೆಕ್ಕಿಂತ ಎಷ್ಟು ಟೇಸ್ಟಿಯಾಗಿರುವಂಥ ಪುಳಿಯೋಗರೆ ವಾಸನೆ ಮನೆಯಲ್ಲೇ ಬರ್ತಾ ಇರುತ್ತೆ, ಅದು ಸೂಪರಾಗಿರುತ್ತೆ ಸ್ನೇಹಿತರೆ. ನೋಡಿ ಇಷ್ಟೆಲ್ಲ ಪೌಡ್ರ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಇವಾಗ ಈ ಪೌಡ್ರ್ ಮಿಕ್ಸ್ ಆಯಿತು. ಪೌಡ್ರ್ ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡಬೇಕು. ಹಾಗಾಗಿ ಈ ಕಡೆ ಮತ್ತೆ ಕಡೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಈ ಕಡೆಯಲ್ಲಿ ನಾನು ಆಲ್ಮೋಸ್ಟ್ ಅಂದರೆ ನಾನು ಒಂದು 5 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಅಲ್ವಾ, ಹಾಗಾಗಿ ಒಂದು 5 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಕಡಲೆಬೇಳೆ, ಒಣ ಮೆಣಸಿನ್ಕಾಯಿ, ಕರಿಬೇವು ಇವೆಲ್ಲ ಕೂಡ ತೊಗೋಬೇಕಾಗತ್ತೆ. ಹಾಗೆ ಶೇಂಗಾ ಕಾಳು ಇವಿಷ್ಟು ಕೂಡ ಈ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ತಾ ಇರಬೇಕು. ಇದಕ್ಕೊಂದು ಸ್ಪೆಷಲಾಗಿ ಇದು ನೋಡಿ, ಇದು ಒಗ್ಗರಣೆ ಕೊಟ್ವಿ ಅಂದರೆ ನಮಗೆ ಈಸಿಯಾಗಿ ನಮಗೆ ದಿಢೀರವಾಗಿ ನಮ್ಮ ಪುಳಿಯೋಗರೆ ರೈಸ್ ಆಗಿಬಿಡುತ್ತೆ. ಇಲ್ಲ ನಾನು ಒಗ್ಗರಣೆನೇ ಮಾಡಲ್ಲ, ಸ್ವಲ್ಪ ಈ ಥರ ಒಗ್ಗರಣೆ ಮಾಡಿ ಅದಕ್ಕೆ ಹಾಕಿದ್ರೆ ಬೆಸ್ಟು. ಇಲ್ಲಾಂದರೆ ಹಾಗೆ ಪುಡಿ ಇಟ್ಕೊಂಡು ನೀವು ಸ್ವಲ್ಪ ಎಣ್ಣೆ ಬಿಸಿ ಆದಾಗ ಈ ಥರ ಎಲ್ಲ ಹಾಕ್ಕೊಂಡು ನೀವು ಅದಕ್ಕೆ ಪುಡಿ ಹಾಕಿದ್ರೂ ಕೂಡ ನಡೆಯುತ್ತೆ ಅನ್ನ ಹಾಕುವಾಗ. ಇಲ್ಲ ಅನ್ನೋದ್ರೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಕು ನೋಡಿ. ಇದಕ್ಕೆ ನಾನು ಬಿಳಿ ಎಳ್ಳು ಸ್ವಲ್ಪ ಕಪ್ಪು ಎಳ್ಳು ಕೂಡ ಹಾಕಿದ್ದೀನಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ. ಇವಿಷ್ಟು ಕೂಡ ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ನಾನು ಮಾಡುವಂಥ ಪುಳಿಯೋಗರೆ ಈ ಥರ ಪೌಡ್ರ್ ನಿಮಗೂ ಕೂಡ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸ್ನೇಹಿತರೆ, ಅವರು ಕೂಡ ನೋಡಲಿ ಟ್ರೈ ಮಾಡಲಿ ಅಂತ ಅಂದ್ಕೊಳ್ತೀನಿ. ಇವಾಗ ಇದಕ್ಕೆ ನಾನು ಏನು ಹಾಕ್ತೀನಿ ಅಂದರೆ 1 ಸ್ಪೂನಷ್ಟು ಕೆಂಪು ಖಾರದ ಪುಡಿ, ಅಂದರೆ ಸ್ವಲ್ಪ ಕಲರಿಗೋಸ್ಕರ ಹಾಕ್ತಾರಂಥ ಖಾರದ ಪುಡಿ. ಇದು ಓನ್ಲಿ ಕಲರ್ ಬರುತ್ತೆ ಸ್ನೇಹಿತರೆ, ಖಾರ ಜಾಸ್ತಿ ಇರಲ್ಲ. ಇವಾಗ ನೋಡಿ ಇದಿಷ್ಟು ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಣ ಕೊಬ್ಬರಿ ತುರಿ ಹಾಕಿ ಸ್ಟವ್ ಆಫ್ ಮಾಡಿಬಿಡಿ. ಏನು ಜಾಸ್ತಿ ಹೊತ್ತು ಮತ್ತೆ ನಾವು ಸ್ಟವ್ ಮೇಲೆ ಇಟ್ಕೊಂಡು ಇದನ್ನು ಬಾಡಿಸ್ಬೇಕಂತ ಏನಿಲ್ಲ, ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿದಾದಮೇಲೆ ನಾನು ಪುಡಿ ಎಲ್ಲ ಕೂಡ ಮಾಡಿರೋಂಥ ಪೌಡ್ರ್ ಇದಲ್ವ ಅದೆಲ್ಲ ಕೂಡ ಹಾಕಿ ಕಲಿಸ್ಕೊಂಡು ತೊಗೊಳ್ತೀನಿ. ಇಷ್ಟು ಸಿಂಪಲ್ಲಾಗಿ ಪುಳಿಯೋಗರೆ ಮಸಾಲೆ ಮಾಡಿ ಮನೆಯಲ್ಲಿ ಸ್ಟೋರ್ ಮಾಡಿ ಏರ್ ಕಂಟೆಂಟ್ ಡಬ್ಬಲ್ಲಿ ಹಾಕಿ ಇಟ್ಕೊಂಡ್ರೆ ನಿಮಗೆ ತಿಂಗಳಾನುಗಂಟ್ಲೆ ಇದು ಇಟ್ಕೊಂಡ್ರೂ ಕೂಡ ಏನೂ ಆಗೋಲ್ಲ ಸ್ನೇಹಿತರೆ, ಅಷ್ಟು ದಿನಗಳ ಕಾಲ ನಿಮಗೆ ಬಂದುಬಿಡುತ್ತೆ. ಇವಾಗ ನೋಡಿ ಎಲ್ಲ ಕೂಡ ಪುಳಿಯೋಗರೆ ಮಸಾಲೆ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನಿಮಗೆ ಆಲ್ರೆಡಿ ಫಸ್ಟಿಗೆ ಅನ್ನದಲ್ಲಿ ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕಂತ ತೋರಿಸಿದ್ದೀನಿ. ಅದೇ ರೀತಿ ಹೊರಗಡೆ ದೇವಸ್ಥಾನದಲ್ಲಿ ಸಿಗುವಂಥ ಟೇಸ್ಟಿಯಾದ ಪುಳಿಯೋಗರೆ ರೆಸಿಪಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ ಇಷ್ಟು ಕೂಡ ಮಸಾಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಈ ಥರ ಬುಟ್ಟಿಯಲ್ಲಿ ತೆಗೆದಿದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ನೀವೇನು ಮಾಡಬೇಕಂದ್ರೆ ಡಬ್ಬಿಯಲ್ಲಿ ಹಾಕಿ ಇಟ್ಕೋಬೇಕು. ಹಾಗಿದ್ರೆ ವೀಕ್ಷಕರೇ ಸ್ನೇಹಿತರೆ, ನಾನು ಮಾಡಿರೋಂಥ ಪುಳಿಯೋಗರೆ ಈ ಪೌಡರ್ ನಿಮಗೂ ಕೂಡ ಇಷ್ಟ ಆದರೆ ಪ್ಲೀಸ್ ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇದೇ ರೀತಿಯಾಗಿ ಹೊಸ ವಿಡಿಯೋ ಜೊತೆಗೆ ಹೊಸ ರೀತಿಯಾಗಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಗೆ ನೋಡ್ತಾ ಇರಿ ಸ್ನೇಹಿತರೆ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಎಲ್ರಿಗೂ ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.